ಸ್ಕೆಡ್ಯೂಲ್ ಮಧ್ಯೆ ಬಂದಿದ್ರೆ ಇಲ್ಲಿ. ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಸಿನಿಮಾ ಅದ್ದೂರಿಯಾಗಿ ಲಾಂಚ್ ಆಯಿತು, ಎಲ್ಲಿವರೆಗೂ ಬಂದಿದೆ, ಶೂಟಿಂಗ್ ಶುರು ಆಯ್ತಾ ಅಥವಾ ಹೇಗೆ ನಿಮ್ಮ ಪೆನ್ ಡ್ರೈವ್ ಸಿನಿಮಾ ಬಗ್ಗೆ? ಓಕೆ, ಪೆನ್ ಡ್ರೈವ್ ಸಿನಿಮಾ ಈಗ ಆಷಾಢ ಆಗಿರೋದ್ರಿಂದ ನಾವು ಇದನ್ನು ಮುಗಿಸ್ಕೊಂಡು ಶುರು ಮಾಡುವಂಥ ಒಂದು ಪ್ಲ್ಯಾನಲ್ಲಿದ್ದೀವಿ. ನಾಳೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಕೂಡ ಇದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಊರ್ ಹಬ್ಬ ಅಂತ ಒಂದು ಸಿನಿಮಾ ನಾನು ಮಿತ್ರ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಸೊ ಅದ್ರದ್ದು ಫೋಟೋಶೂಟ್ಸ್ ಎಲ್ಲ ಇತ್ತೀಚೆಗೆ ನಡೀತು. ಆ್ಯಂಡ್ ಆಲ್ಸೋ ಕಿಲ್ ಅಂತ ಒಂದು ಸಿನಿಮಾದಲ್ಲಿ ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಐ ವುಡ್ ಬಿ ಲೀವಿಂಗ್ ಇನ್ ಅನದರ್ 2 days ಫಾರ್ ದ ಶೂಟ್. ಆ್ಯಂಡ್ ಆಲ್ಸೋ ಸ್ಪೆಷಲ್ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸಿಂದ ನಾವು ಒಂದು ಹೊಸ ಪ್ರಾಜೆಕ್ಟನ್ನು ಕೈಗೊಳ್ತಾ ಇದ್ದೀವಿ. ಸೊ ಅದರ ವರ್ಕ್ ನಾಳೆ ನಡೀತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್, ಟೆನ್ಸ್, ನರ್ವಸ್, ಎವ್ರಿಥಿಂಗ್. ಯಾಕಂದರೆ ಪ್ರೊಡಕ್ಷನ್ ಹೌಸ್ ಅಂತಂದರೆ ಹ್ಯಾಂಡಲ್ ಮಾಡೋದು ಸುಲಭ ಅಲ್ವೇ ಅಲ್ಲ. ಯಾಕಂದರೆ ಬಹಳಷ್ಟು ಕಾಷಸ್ ಆಗಿದ್ರೂ ಕೂಡ, ಬಹಳಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ರೂ ಕೂಡ ನಮ್ಗೆ ಇನ್ನೇನೋ ಒಂಚೂರು ಕಡಿಮೆ ಇದೆ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ನಾನು ಹೇಳ್ತೀನಿ. ಇಷ್ಟು ಮಾತ್ರ ಹೇಳ್ಬೋದು, ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ನಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಸಿ ಏನು ಗೊತ್ತಾ, ಯಾವಾಗ ಆ ಪ್ರೊಡಕ್ಷನ್ದು ಸಿನಿಮಾನ ಅಥವಾ ಸೀರಿಯಲ್ ಅದನ್ನು ಹೇಳ್ಬಿಡೋದು? ಓಕೆ, ಸದ್ಯಕ್ಕೆ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲವನ್ನೂ ಮಾಡಬೇಕಂತ ತುಂಬ ಆಸೆ ಇದೆ. ಇದ್ರ ಬಗ್ಗೆ ಹೋಮ್ವರ್ಕ್ ತುಂಬ ದಿವಸದಿಂದ ನಡೀತಾನೆ ಇತ್ತು. ಸೊ ಕುಪ್ಪಂಡಾಸ್ ಪ್ರೊಡಕ್ಷನಿಂದ ಮೊದಲನೇ ಬಾರಿಗೆ ಆ ಬೆಂಕಿ ಸಾಂಗ್ ಒಂದು ಬಿಟ್ಟು ಮೊದಲನೇ ಬಾರಿಗೆ ನಾವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದೊಂದು ಸಿನಿಮಾ. ಆ ಸಿನಿಮಾ ಬಗ್ಗೆ ಡೀಟೇಲ್ಸ್ ಆದಷ್ಟು ಬೇಗ ಕೊಡ್ತೀನಿ. ಆ್ಯಂಡ್ ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೂಡ ನಾನು ಆದಷ್ಟು ಬೇಗ ಹೇಳ್ತೀನಿ. ಐ ಥಿಂಕ್ ನಾನು ಹೇಳೋದಕ್ಕಿಂತ ಮುಂಚೆ ನಿಮಗೆ ರೀಚ್ ಆಗಬಹುದು ಅಂತ ಅನಿಸುತ್ತೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇನ್ನೂ ಹೆಚ್ಚಾಗಿ ಇರಲಿ. ನಾವು ಏನೇ ಪ್ರಾಜೆಕ್ಟ್ ಮಾಡಿದ್ರು, ಅದು ನಾನು ಆ್ಯಕ್ಟ್ ಮಾಡೋದಾಗಿರ್ಬೋದು, ಅಥವಾ ನಾನು ಪ್ರೊಡಕ್ಷನ್ ಹೌಸ್ ಥ್ರೂ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಅಂಗಡಿ ಓಪನ್ ಮಾಡೋದ್ರ ಮೂಲಕ ಆಗಿರ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.